ನಾಳೆ ನಿನ್ನ ಮದುವೆ ಮಾಡಿಕೊಟ್ಟಾಗ ನಿನ್ನ ಚಿಂತೆ ನಮ್ಗೆ ಇರ್ತದೆ ಅಮ್ಮ. ಯಾಕಣ್ಣ ನಿನಗೆ ನನ್ನ ಮದುವೆ ಚಿಂತೆ? ನೋಡೋಣ, ಆ ಕಾಲ ಬಂದಾಗ ತಾನೇ ಮದುವೆ ಆಗೇ ಆಗುತ್ತೆ. ಅದ್ರ ಬಗ್ಗೆ ನೀ ಚಿಂತೆ ಮಾಡಬೇಡ. ಅಲ್ಲಿವರೆಗೂ ಅಕ್ಕ ಮಹಾದೇವಿ ವಿರಾಗಿಣಿ ಅಂತೆ ನಾನು ಜೀವನ ನಡೆಸ್ತೀನಿ ಅಲ್ಲ ತಂಗಿ. ಅಕ್ಕ ಮಹಾದೇವಿಯಂತೆ ಬಾಳು ಸಾಕ್ಷಿದರು ಕೌಶಿಕನಂತ ಕಾಮಕರು ತುಂಬಾ ಜನ ಇರ್ತಾರಮ್ಮ ಈ ಕಾಲದಲ್ಲಿ. ಅಂತ ಅಕ್ಕ ಮಾದಿಗೆ ಸೂಳಿ ಅನ್ನೋದು ಹಿಂಜರಿದ ಜನ ಮುಂದೆ ನಿನ್ನ ಪಾಡೇನಮ್ಮ, ನಿನ್ನ ಪಾಡೇನು. ಹೌದಣ್ಣ, ಹಿರಿಯರ ಮಾತಿಗೆ ಮನ್ನಣೆ ಕೊಟ್ಟು ಆ ಅಕ್ಕ ಮಹಾದೇವಿ ಕೌಶಿಕ ಮಹಾರಾಜನನ್ನು ಮದುವೆ ಆದ್ಲು. ಆದ್ರೆ ಅವಳ ಸಂಸಾರ ಸುಸೂತ್ರವಾಗಿ ನಡೀತೈತನ? ಇಲ್ಲ ಅಲ್ಲ. ಸತ್ಯವಾನನ ಹೆಂಡತಿ ಸಾವಿತ್ರಿ ಮದುವೆಯಾದ ಮೊದಲ ದಿನವೇ ತನ್ನ ಗಂಡನನ್ನು ಕಳೆದುಕೊಂಡ್ಲು. ಅದರಂತೆ ಕೂಡ ನಾನು ಕೂಡ ಗಂಡನನ್ನು ಕಳೆದುಕೊಂಡು ವಿಧವೆ ಆದಳವಲ್ಲ. ತಂಗಿ, ನನ್ನ ಹಣೆ ಬರದಲ್ಲಿ ಇದೇ ರೀತಿ ಬರಬೇಕಾದ್ರೆ ಇದನ್ನು ತಪ್ಪಿಸೋದಕ್ಕೆ ಯಾರಿಂದ ಸಾಧ್ಯವೇನಲ್ಲ? ಆದರೂ ತಂಗಿ ಯಮನನ್ನು ಹೋರಾಡಿ ಮರಣ ತನ್ನ ಗಂಡನ ಪ್ರಾಣವನ್ನು ಮರಳಿ ಪಡೆದಳು. ಈ ಭಾಗದಲ್ಲಿ ಸಾವಿತ್ರಿ ಎಂಬ 5 ಅಕ್ಷರ ಅಚ್ಚಳಿದ ಉಳಿದಿದೆ. ಅದರಂತೆ ನೀನಾಗದಿದ್ರು ಚಿಂತಿಲ್ಲಮ್ಮ. ಮರಳಿ ನೀನು ಮದುವೆ ಆಗಿ ಈ ಸಮಾಜದಲ್ಲಿ ಮುತ್ತೈದೆಯಾಗಿ ಈ ಹೆತ್ತಮ್ಮನಿಗೆ ಕೀರ್ತಿ ತೆಗೆದುಕೊಂಡು ಬಾರಮ್ಮ, ಹೆತ್ತ ಕೀರ್ತಿ ತೆಗೆದುಕೊಂಡು ಬಾ. ಆಯ್ತಣ್ಣ, ಆ ಕಾಲ ಬಂದಾಗ ನೋಡಿದ್ರಾತು. ಈಗ ಯಾಕನ್ನ ಆ ಮಾತು? ನೋಡಣ್ಣ, ಒಳಗಡೆ ನಾನು ಅಡಿಗೆ ಸಿದ್ಧತೆ ಮಾಡ್ಬೇಕು. ಸೋಮಣ್ಣ ಬಂದ ನಂತರ ಎಲ್ಲರೂ ಸೇರಿ ಊಟ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ಸರಿ ಏನಣ್ಣ? ದೇವ ಬಸವೇಶ ನನ್ನ ತಂಗಿಗೊಂದು ಒಳ್ಳೆ ವರ ಕೊಟ್ಟು ಆದಷ್ಟು ಬೇಗನೆ ಮದುವೆ ಮಾಡಂತೂ ಮಾಡುತ್ತಂದೆ. ದೇವರಲ್ಲಿ ಏನ್ ಬೇಡ್ಕೊಳ್ತಾ ಇದೆಯಾ? ಬೇಗ ಈ ನನ್ನ ತಂಗಿ ಮದುವೆ ಆಗಲಿ ಅಂತ ತಾನೆ? ಚೇಚ, ನನ್ನ ಮದುವೆಯನ್ನು ಮುಟ್ಟಾಳ. ಬೇಗನೆ ನನ್ನ ತಮ್ಮನಿಗೊಂದು ನೌಕರಿ, ನನ್ನ ತಂಗಿಗೊಂದು ಒಳ್ಳೆ ವರ ಸಿಕ್ಕು ಈ ಮನೆ ಹಾವು ತುಂಬಿದ ಕೊಡುವಂತೆ ಉಕ್ಕಲೆಂದು ಬೇಡಿಕೊಳ್ತಾ ಇದ್ದೇನೆ. ಅಣ್ಣ, ಈ ದಿನ ಬರುವಾಗ ರಸ್ತೆಯಲ್ಲಿ ಅನಂತಪ್ಪರ ಮಗ ನಾಗರಾಜ ಸಿಕ್ಕಿದ್ದ. ನನ್ನ ತಂಗಿಯ ಲಗ್ನದ ವಿಷಯವಾಗಿ ಮಾತನಾಡ್ತಿದ್ದ. ಆಗ ನಾನು ಅಣ್ಣನವ್ರನ್ನ ವಿಚಾರಿಸಿ ತಿಳಿಸುತ್ತೇನೆಂದು ಹೇಳಿ ಬಂದಿದ್ದೀನಿ ಅಣ್ಣ. ನೋಡು ಸೋಮು, ಅವನ ಬುದ್ಧಿ ಸರಿ ಅಂತ ಜನರು ಆಡುತ್ತಿದ್ದಾರೆ. ಅದಕ್ಕಾಗಿ ತಾನೇ ನಮ್ಮ ತಂಗಿಯನ್ನು ಬೇರೆಯವರಿಗೆ ಕೊಟ್ಟಿದ್ದು. ಈಗ ಮರಳಿ ಅವನ ಮನೆಗೆ ನಾವು ಕೊಟ್ಟರೆ ನಮ್ಮ ತಂಗಿ ಸುಖವಾಗಿರ್ತಾ ಎಂದು ನಂಬಿಕೆ ನನಗಿಲ್ಲ. ಅಣ್ಣ, ಅವರು ಮೊದಲಿನಂತವ್ರಿಲ್ಲ, ತುಂಬಾ ಸುಧಾರಿಸಿದ್ದಾರೆ. ಊರನ್ ಮೇಲೆ ಆಗದವರು ಇದ್ದೇ ಇರ್ತಾರಣ್ಣ. ಅದಕ್ಕೆ ನಾವು ಕಿವಿಗೊಡಬಾರದಣ್ಣ, ಕಿವಿಗೊಡಬಾರದು. ಮೊದಲೇ ನನ್ನ ತಂಗಿಯನ್ನು ನಾಗರಾಜ್ ಕೊಟ್ಟಿದ್ದಾರೆ, ಅವಳು ವಿಧವೆ ಆಗುತ್ತಿದ್ದಾಳೆ. ಹೇಳಣ್ಣ, ನೀನೇ ಹೇಳು. ನೋಡು ಸೋಮು, ಮುಂದಾಗುದು ಯಾರು ಕಲಿಸಿಕೊಂಡಿರ್ತಾರೆ. ಮುಂದಾಗುದು ಗೊತ್ತಾಗಿದ್ದಾರೆ. ರಾಮನ ಸೀತೆಯನ್ನು ಕೆಣಕಿ ರಾಮನ ಬಾಣಕ್ಕೆ ಆಹುತಿ ಆಗ್ತಿರ್ಲಿಲ್ಲ. ಕೀಚಕ ಶೈಲೇಂದ್ರನ ಕೆಣಕಿ ಭೀಮನ ಕೈಯಲ್ಲಿ ಒದೆ ತಿಂತಿರ್ಲಿಲ್ಲ. ಅದು ಅವರವರ ಅದೃಷ್ಟ ತಮ್ಮ, ಅವರವರ ಅದೃಷ್ಟ. ನೋಡು ಅವರು ಕನ್ಯಾ ನೋಡು ನಾಳೆ ದಿನ ಬರುವಾಗ ತಿಳಿಸಿದ್ದಾರೆ. ಇದೇ ವಾರದಲ್ಲಿ ಮದುವೆ ಆಗುವಾಗ ತಿಳಿಸಿದ್ದಾರೆ. ಮದುವೆ ಆಗುವಾಗ ತಿಳಿಸಿದ್ದಾರೆ. ನಿನ್ನ ಒಪ್ಪಿಗೆ ಇದ್ರೆ ಬಾ ಅಂತ ಹೇಳ್ತೇನೆ ಅಣ್ಣ, ಬಾ ಅಂತ ಹೇಳ್ತೇನೆ. ನನ್ನ ನೌಕರಿ ಬಗ್ಗೆ ಸರ್ಕಾರದವರು ಕಾಲ್ಫಾರ್ಮ್ ಮಾಡಿದ್ದಾರೆ. ಅದಕ್ಕೆ ಸಿಟಿಗೆ ಹೋಗಿ ಅರ್ಜಿ ಹಾಕಿ ಬರುತ್ತೇನೆ ಅಣ್ಣ, ಅರ್ಜಿ ಹಾಕಿ ಬರುತ್ತೇನೆ. ಬಾ ತಂಗಿ ಬಾ, ಒಳ್ಳೆ ವಿಷಯ ಮಾತನಾಡುವಾಗ ಬಂದಿಲ್ಲ, ಇದೊಂದು ಶುಭ ಗಳಿಗೆ. ಅಣ್ಣ, ಒಳಗಡೆ ಅಡಿಗೆ ಸಿದ್ಧತೆ ಮಾಡಿಟ್ಟಿದ್ದೇನೆ. ಇಬ್ರು ಸೇರಿ ಊಟ ಮಾಡಿ ನಾನು ನಂದಿ ಬಂಡಿ ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರ್ತೀನಲ್ಲ. ನೋಡು ತಂಗಿ, ಮಳೆಗಾಳಿ ಬರೋ ಹೊತ್ತಾಯ್ತು. ಆದಷ್ಟು ಬೇಗನೆ ಬಂದ್ಬಿಡಮ್ಮ. ಆಯ್ತಣ್ಣ. ಇದೇ ಸಂತೋಷಕ್ಕೆ ಒಂದು ಒಳ್ಳೆ ಗೀತೆ ಹಾಡಮ್ಮ. ನಕ್ಷತ್ರ ನಗ್ತಾವೆ ನಮ್ಮ ಹತ್ರ ಬರ್ತಾವೆ, ನಾವೆಲ್ಲ
ತಂಗಿ, ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಬೇಗ ಬಂದ್ಬಿಡಮ್ಮ. ಆಯ್ತಲ್ಲ, ಆದಷ್ಟು ಬೇಗ ಹೋಗಿ ಬರ್ತೀನಿ. ಹೌದು ತಂಗಿ, ಹೌದು ತಂಗಿ, ನಾಳೆ ಕನ್ಯಾ ನೋಡಲು ಬರುತ್ತಿದ್ದಾರೆ. ಆದಷ್ಟು ಬೇಗ ಬಂದ್ಬಿಡಮ್ಮ ಈ ಮನೆಗೆ. ಸರಿ ಅಣ್ಣ. ನಾನು ಪೇಟೆಗೆ ಹೋಗಿ ರೇಷನ್ ಅನ್ನು ತೆಗೆದುಕೊಂಡು ಬರುತ್ತೇನೆ. ಆಯ್ತಣ್ಣ. ಇಂದು ಬಸವ ಜಯಂತಿ. ಬಸವೇಶ್ವರನ ಪೂಜೆಗೆಂದು ಬಣ್ಣ ಬಣ್ಣದ ಸೀರೆಯನ್ನಿಟ್ಟು ಬಸವಿ ರೂಪದ ಹೆಣ್ಣುಗಳು ಒಂದೊಂದಾಗಿ ಬರುತ್ತವೆ. ನಾನು ಇದೇ ಈ ಕೇರಿಯ ಏರಿಯ ದಡದ ಮೇಲೆ ಕುಳಿತುಕೊಂಡು ಕೈಗೆ ಸಿಕ್ಕ ಹೆಣ್ಣನ್ನು ಕಾಮ ತೃಪ್ತಿ ಆಗುವವರೆಗೆ ಕಾಣಿಸಿ ಕೈ ಬಿಡುವುದೇ ನನ್ನ ಕೆಲಸ. ದಯಾನಂದರ ತಮ್ಮ ಸೋಮು ತನ್ನ ತಂಗಿಯ ವಿಷಯ ಇನ್ನೂ ತಿಳಿಸಲೇ ಇಲ್ಲ. ಇಂದವಳು ಬಸವೇಶ್ವರನ ಪೂಜೆಗೆಂದು ಬಂದೇ ಬರುತ್ತಾಳೆ. ಮೊದಲು ಸಾಮೋಪಾಯದಿಂದ ಒಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಒಪ್ಪದಿದ್ದರೆ ಬಲಾತ್ಕಾರದಿಂದಾದರೂ ನನ್ನ ಆಶೆಯನ್ನು ತೀರಿಸಿಕೊಳ್ಳಲೇಬೇಕು. ದಯಾನಂದ, ಮೊದಲೇ ನಿನ್ನ ತಂಗಿಯನ್ನು ನನಗೆ ಕೊಡ್ತೇನೆ ಎಂದು ಹೇಳಿ ಬೇರೆ ಮನೆಗೆ ದಾರಿ ಎರೆದು ಕೊಟ್ಟಿಯಲ್ಲ, ಹೇಗಾಯಿತು ನಿನ್ನ ತಂಗಿಯ ಸಂಸಾರ? ಈಗಿದೆ ಈ ಕಾಮುಕನ ಕೈ ಚಳಕ.
ಆಗ ತಿಳಿಯುವುದು ನಿನ್ನ ಬಿಂಕ ತಿರುಗಿ ಹೊಡೆಯಬೇಕು ಶಂಕ. ನನ್ನನ್ನು ಬಡವನೆಂದು ಬಡಬಡಿಸುತ್ತಿದ್ದೀಯಲ್ಲ, ಈಗ ನಾನು ಆ ಗರ್ಭ ಶ್ರೀಮಂತ ಬೆಂಗಳೂರು ಬ್ಯಾಂಕಿನ ಲಕ್ಷ್ಮಿ ನನ್ನ ಕೈವಶದಲ್ಲಿದ್ದಾಳೆ. ಬೇಕೆಂದಾಗ ಬೇಡದಷ್ಟು ಹಣವನ್ನು ಕೊಟ್ಟರೆ ಮಾಡಿಕೊಂಡ ಮರದೇನೆ ಮಗ್ಗಲಲ್ಲಿ ತಂದು ಮಲಗಿಸುವ ಇಂಥ ಈ ಕಾಲದಲ್ಲಿ ನಿನ್ನ ತಂಗಿ ಯಾವ ಗಿಡದ ತಪ್ಪಲು ನಿನ್ನ ತಂಗಿ ಒಪ್ಪಿದರೆ, ನನ್ನ ಬಲಾತ್ಕಾರಕ್ಕೆ ಇಂದು ಒಪ್ಪಿದರೆ ನಾಳೆ ದಿನವೇ ನಿನ್ನ ಮನೆಗೆ ಕನ್ಯಾರ್ಥಿಯಾಗಿ ಬರುವೆ. ಮುಂದೆ ಗಾಡ್ ಈಸ್ ಗ್ರೇಟ್. चाह में शक्कर नहीं तो पीने को क्या मजा, पलंग पर लड़की नहीं तो सोने को क्या मजा, मजा की मजा नागराज का दिल का मजा. समीर भाकमुले ನನ್ನ ಕಲೆಯನ್ನು ಮೆಚ್ಚಿ ಮಾರುತಿಯನ್ನ ಹರಿಜನ್ ಅವರು 101 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ಅವರಿಗೆ ನಾನು ತುಂಬಾ ಆಭರಣೆಯಾಗಿರ್ತೇನೆ.